ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್. ಏನಪ್ಪ ವಿಷಯ ಅಂತ ಹೇಳಿದರೆ 2025ರಲ್ಲಿ ನ್ಯೂ ನೋಟಿಫಿಕೇಶನ್ ಆಗಿದೆ ಇಂಡಿಯನ್ ನೇವಿಯಲ್ಲಿ. ಇದೇ ಮಂತಲ್ಲಿ 22ನೇ ತಾರೀಕಿಂದ ನೋಟಿಫಿಕೇಶನ್ ಅಪ್ಲೈ ಮಾಡಲಿಕ್ಕೆ, ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡಿ, ಎಲ್ಲರೂ ಹೋಗಿ ಅಪ್ಲೈ ಮಾಡಿ, ಜಲ್ದಿ ಅಪ್ಲೈ ಮಾಡಿ. ಏನೇನು ಎಲಿಜಿಬಿಲಿಟಿ ಬೇಕು ಏನೇನಿಲ್ಲ ಎಲ್ಲ ಹಾಕಿದ್ದೀನಿ, ಎಲ್ಲರೂ ನೋಡಿ. ಮತ್ತು ಏನಪ್ಪ ಅಂತ ಹೇಳಿದರೆ, ಒಬ್ಬೊಬ್ರು ಹೇಳ್ತಿದ್ದಾರೆ ನಾನು ಡಿಫೆನ್ಸಲ್ಲಿ ಹೋಗಬೇಕಿತ್ತು ಸರ್, ನಮ್ಮದು ಹೈಟ್ ಬರೋದಿಲ್ಲ, ಅದು ಇದು ಎಲ್ಲ ನೀವು ಹೇಳ್ತಿದ್ರಿ. NCC ಅವರಿಗೂ ಒಳ್ಳೆಯ ಆಪರ್ಚುನಿಟಿ ಇದೆ, ಏನಿಲ್ಲ ಅಂತ ಹೇಳ್ತಿರ್ತೀರಾ. ಇವಾಗ ಆಪರ್ಚುನಿಟಿ ಇದೆ, ಚೆನ್ನಾಗಿದೆ. ಅಪ್ಲೈ ಮಾಡಿ. SSR ಅಲ್ಲಿ ಅಗ್ನಿಪಥಲ್ಲಿ ಇದು ರನ್ನಿಂಗ್ ಪ್ರಾಕ್ಟೀಸ್ ಕೂಡ ನಾನು ಹೇಳ್ಕೊಡ್ತೀನಿ. ಎಲ್ಲದಕ್ಕೂ ನಾನು ಸಪೋರ್ಟಿವ್ ಆಗಿ ನಿಂದಿರ್ತೀನಿ. ರನ್ನಿಂಗು ಏನು ದೊಡ್ಡದಲ್ಲ, 1.6 ಕಿಲೋಮೀಟರ್ 6 ನಿಮಿಷ ಕೊಟ್ಟಿದ್ದಾರೆ. ಆರಾಮ್ಸೆ ಪಾಸ್ ಆಗಿಬಿಡ್ತೀರಾ. ನನ್ನ ಫಾಲೋ ಮಾಡ್ಕೊಂಡು ಹೋಗಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅನ್ಕೊಡಿ, ಕಮೆಂಟಲ್ಲಿ ಮಾಡಿ ಏನು ಪ್ರಾಬ್ಲಮ್ ಇದೆ, ಏನಿಲ್ಲ, ಏನೇನು ಬೇಕು, ಏನೇನಿಲ್ಲ ಅಂಥೇಳಿ ಏನಾದರೂ ಕ್ವಶನ್ ಇದ್ದರೆ ನಿಮ್ಮ ಮೈಂಡಲ್ಲಿ ಅದನ್ನು ಕಮೆಂಟಲ್ಲಿ ಹಾಕಿ ನಂಗೆ ಕೇಳ್ಬೋದು, ಓಕೆನಾ? ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಏನಪ್ಪ ಅಂತ ಹೇಳಿದರೆ, ಇಂಡಿಯನ್ ನೇವಿಯಲ್ಲಿ ರೀಸೆಂಟಾಗಿ ಇವತ್ತೇ ನೋಟಿಫಿಕೇಷನ್ ಬಂದಿರುವಂಥದ್ದು. ಇವತ್ತೇ ನೋಟಿಫಿಕೇಷನ್ ಆಗಿದೆ. ಚೆನ್ನಾಗಿ ನೋಡ್ಕೊಂಡು ಬಿಡಿ. ಇದನ್ನು ಮೇಲ್ ಮತ್ತು ಫಿಮೇಲ್ಸ್ ಇಬ್ಬರು ಹಾಕ್ಬೋದು. ಇದನ್ನು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಬಿಡಬೇಡಿ, ಅಪ್ಲೈ ಮಾಡಿ ಬಿಡಬೇಡಿ. 2 ಸಲ ಹೇಳಿದ್ದೀನಿ, ಅಪ್ಲೈ ಮಾಡಿ. ಇನ್ನೊಂದು ಸಲ ಹೇಳ್ತಿದ್ದೀನಿ, ಅಪ್ಲೈ ಮಾಡಿ ಬಿಡಬೇಡಿ, ಅಪ್ಲೈ ಮಾಡಿ, ಓಕೆನಾ? ಏನೇನು ಬೇಕು, ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಹೇಳಿದರೆ, ಕ್ವಾಲಿಫಿಕೇಷನ್ ಏನು ಬೇಡ, ಸೆಕೆಂಡ್ PU ಮುಗಿದಿರಬೇಕು, ಅದು PCMBಯಲ್ಲಿ ಪಾಸ್ ಆಗಿರಬೇಕು, ಸೈನ್ಸಲ್ಲಿ ಇರಬೇಕು, ಓಕೆನಾ? ಸೈನ್ಸಲ್ಲಿ PCMB ಮುಗಿಸಿರಬೇಕು, ಅಂದರೆ 10+2 ಮುಗಿಸಿರ್ಬೇಕು ಇದನ್ನು. ಮತ್ತು ಡಿಪ್ಲೊಮಾದವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಡಿಪ್ಲೊಮಾದವರು ಕೂಡ ಇದನ್ನು ಅಪ್ಲೈ ಮಾಡಿ, ಓಕೆನಾ? ಇದನ್ನು ಏಜ್ ಕ್ರೈಟೇರಿಯಾ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದರೆ, ಇದು ಆ್ಯಕ್ಚುಲಿ ನೀವು ಇನ್ನೊಂದು ಪ್ರೊಸೆಸ್ ತಿಳ್ಕೊಳ್ಳಿ. ಇದನ್ನು 3 ಪ್ರೊಸೆಸ್ ಇದೆ. ಇದು ಎಕ್ಸಾಮ್ ಪ್ರೊಸೆಸ್ಸು 3 ಪ್ರೊಸೆಸ್ಸಲ್ಲಿದೆ. ಯಾವ ರೀತಿಯಪ್ಪ ಅಂತ ಹೇಳಿದರೆ, ಫಸ್ಟು ಆನ್ಲೈನ್ ಎಕ್ಸಾಮ್ ಇದೆ, ಸೆಕೆಂಡು ನಿಮ್ಮದು ಫಿಸಿಕಲ್, ಮೆಡಿಕಲ್ ಮತ್ತು ನಿಮ್ಮದು ಅದು ರಿಟರ್ನ್ ಎಕ್ಸಾಮ್ ಅಂತ ನಡೆಸ್ತಾರೆ. ಫೋರ್ತ್ ಏನಪ್ಪ ಅಂತ ಹೇಳಿದರೆ, ನಿಮಗೆ ಕಾಲ್ ಲೆಟರ್ ಬರುತ್ತೆ ನಿಮಗೆ ಮನೆಗೆ, ಅಂದರೆ ಡೈರೆಕ್ಟ್ ಚಿಲ್ಕಾಗೆ ನಿಮಗೆ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಟ್ರೈನಿಂಗಿಗೆ ಕಳಿಸ್ಬಿಡ್ತಾರೆ, ಓಕೆನಾ? ನೋಡಿ ಕರೆಕ್ಟಾಗಿ ತಿಳ್ಕೊಂಡ್ಬಿಡಿ. ಮತ್ತು ಏನಪ್ಪ ಅಂತ ಹೇಳಿದರೆ, ಏಜ್ ಕ್ರೈಟೇರಿಯಾ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದರೆ, 2004ರಿಂದ 2008 ನಡುವೆ ಯಾರ್ಯಾರು ಬರ್ತೀರಿ ನೋಡಿರಿ, ಅಷ್ಟು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ, ಓಕೆನಾ? ಯಾರು ಹೆದರಬೇಡಿ, ಅಪ್ಲೈ ಮಾಡಿ, ಬರುತ್ತೆ. ಮತ್ತೇನಪ್ಪ ಅಂತ ಹೇಳಿದರೆ, ಇದಕ್ಕೆ ಸ್ಯಾಲ್ರಿ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದರೆ, ಅದು 30,000 ರೂಪಾಯಿ ವರ್ಷ ಇರ್ಕೊಂಡು ಹೋಗುತ್ತೆ. ಇಂಕ್ರಿಮೆಂಟು ಆಗುತ್ತೆ. ಇದು ಏನಿಲ್ಲ, ಇಂಕ್ರಿಮೆಂಟ್ ಆಗುತ್ತೆ. ಒಳ್ಳೆ ಸ್ಯಾಲ್ರಿ ಇದೆ. ಅಗ್ನಿಪಥದಲ್ಲಿ ಬರುತ್ತೆ. ಇದು ಸೇಮ್ ಅಗ್ನಿಪಥ ಸ್ಕೀಮಲ್ಲೇ ಬರುತ್ತೆ. 4 ವರ್ಷ ಬರುತ್ತೆ. 5ನೇ ವರ್ಷಕ್ಕೆ ನಿಮಗೆ ಏನಪ್ಪ ಅಂತ ಹೇಳಿದರೆ ಅದು ಅಮೌಂಟ್ ಬರುತ್ತೆ. ಇದರ ಸ್ಯಾಲ್ರಿದು ಏನಾದ್ರು ಬೇಕಂತ ಹೇಳಿ ಸಪ್ರೇಟ್ ವಿಡಿಯೋ ಮಾಡ್ತೇನೆ ನಾನು. ಮತ್ತು ಇದ್ರದ್ದು ಏನು ಎಕ್ಸಾಮಿನೇಷನ್ ಅಲ್ಲಿ ಪ್ರಿವಿಯಸ್ ನೋಡಿದರೆ ಭಾಳ ಕಡಿಮೆ ಕಟ್ ಆಫ್ ಕುಂದಿರುತ್ತೆ. ಇದು 2024ರಲ್ಲಿ ನೋಡಿದರೆ ನಾವು ಭಾಳ ಕಟ್ ಆಫ್ ಕಡಿಮೆ ಕುಂದಿರುತ್ತೆ. ಒಂದು ಸ್ವಲ್ಪ ಯೋಚನೆ ಮಾಡಿ, ಕಟ್ ಆಫ್ ಕಡಿಮೆ ಕುಂದಿರುತ್ತೆ. ಅಪ್ಲೈ ಮಾಡಿ, ಎಲ್ಲರೂ ಸೆಲೆಕ್ಷನ್ ಹಾಕಿರ. ಮತ್ತು ಇದರಲ್ಲಿ ಪ್ರೊಸೆಸ್ ಯಾವ ರೀತಿ ಮಾಡಿದಾರಪ್ಪ ಅಂತ ಹೇಳಿದರೆ, ಈ ವರ್ಷ ನೋಡಿ, ಚೆನ್ನಾಗಿ ನೋಡಿ ನೀವು. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಅಂದರೆ ಅವ್ರಿಗೆ ಕರ್ಕೋತಾರೆ ಅವರು, ಓಕೆನಾ? ಸ್ಟೇಜ್ 1ನಲ್ಲಿ ಏನು ಮಾಡ್ತಾರಪ್ಪ ಅಂತೇಳಿ, ನಿಮ್ಮ ಫಸ್ಟು ಅಪ್ಲೈ ಮಾಡೋ ಡೇಟ್ ನೋಡ್ಕೊಳ್ಳಿ ನೀವು, ಓಕೆನಾ? ಅಪ್ಲೈ ಮಾಡೋ ಡೇಟ್ ಏನಿದೆಯಪ್ಪ ಅಂತ ಹೇಳಿದರೆ, 29 ಮಾರ್ಚು 10 ಏಪ್ರಿಲು 2025 ಇಷ್ಟರ ನಡುವೆ ನೀವು ಅಪ್ಲೈ ಮಾಡ್ಬೋದು. ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಬೋದು ನೀವು, ಓಕೆನಾ? ಸೆಕೆಂಡ್ ಒನ್ ಏನಪ್ಪ ಅಂತ ಹೇಳಿದರೆ, ನೀವು ಇದನ್ನು ಏನಾದರೂ ನೀವು ತಪ್ಪು ಹಾಕಿದ್ದೀರಾ, ಫಾರ್ಮ್ ತುಂಬಬೇಕಾದ್ರೆ ಫಾದರ್ ನೇಮು, ಡೇಟ್ ಆಫ್ ಬರ್ತು ಏನಾದರೂ ತಪ್ಪು ಹಾಕಿದ್ದೀರಾ ಅಂತ ಹೇಳಿದರೆ, ಕರಪ್ಷನ್ ಮಾಡ್ಕೊಳ್ಳೋಂಥ ಡೇಟು 14, ಏಪ್ರಿಲ್ 16 ಮಟ್ಟ ನಿಮಗೆ ಟೈಮ್ ಕೊಟ್ಟಿದ್ದಾರೆ, ಓಕೆನಾ? ಮತ್ತೇನಪ್ಪ ಅಂದರೆ, ಸ್ಟೇಜ್ 1 INET ಎಕ್ಸಾಮ್ ಅಥವಾ ಏನಂತ ಹೇಳಿದರೆ, ಅದು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಬೇಸ್ ಎಕ್ಸಾಮಲ್ಲಿ ನೀವು ಯಾವ ರೀತಿ ಮಾರ್ಕ್ಸ್ ತೊಗೊಂಡಿರ್ತೀರಾ ಅದೇ ಮೇನ್ ಎಕ್ಸಾಮ್ ಇರುತ್ತೆ. ಅಷ್ಟ್ರಿಗೂ ಒಮ್ಮೆ ಕುಂದಿರಿಸಿ ಒಮ್ಮೆ ಎಕ್ಸಾಮ್ ನಡೆಸಿಬಿಡ್ತಾರೆ, ಓಕೆನಾ? ಹಿಂದೆ ಪ್ರಿವಿಯಸ್ಸಲ್ಲಿ ಈ ರೀತಿ ಇದ್ದಿದ್ದಿಲ್ಲ. 2024ರಲ್ಲಿ ಏನು ಹಿಂದೆ ಬರೆದಿದ್ದಾರಲ್ಲ, ಈ ರೀತಿ ಇದ್ದಿದ್ದಿಲ್ಲ. ಇವಾಗ ಈ ಪ್ರೊಸೆಸ್ ತಂದಿದ್ದಾರೆ. ಏನಪ್ಪ ಅಂತ ಹೇಳಿದೆ, ಒಮ್ಮೆ ಎಲ್ರಿಗೂ ಈ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಕುಂದರಿಸಿ ಬರೆಸಿ ಅದರಲ್ಲಿ ಯಾವ ರೀತಿ ಪ್ರೊಸೆಸ್ ಮಾಡ್ತಾರಪ್ಪ ಅಂತ ಹೇಳಿದರೆ, ಇಲ್ಲಿ ನೀವು ನೋಡ್ಬೋದು. ಡಿಕ್ಲೇರ್ ಯಾವಾಗ ಆಗುತ್ತಪ್ಪ ಅಂತ ಹೇಳಿದರೆ, ಇದು ರಿಸಲ್ಟು ನೀವು ಬರೀತೀರಾ ಮೇ 2025 ಮೇಯಲ್ಲಿ ನಿಮ್ಮದು ಎಕ್ಸಾಮ್ ಬರೀತೀರಾ. ಎಕ್ಸಾಮ್ ಬರೋದು ಅದೇ ಮೇ ಲಾಸ್ಟ್ ವೀಕಲ್ಲೇ ನಿಮ್ಮದು ರಿಸಲ್ಟ್ ಬಂದುಬಿಡುತ್ತೆ. ಫಸ್ಟ್ ಸ್ಟೇಜು ಅಂದರೆ ಆನ್ಲೈನ್ ಎಕ್ಸಾಮ್ ಬರೆದಿರುವಂಥ ರಿಸಲ್ಟು ಮೇಯಲ್ಲೇ ಬಂದುಬಿಡುತ್ತೆ. ಸೆಕೆಂಡ್ ಸ್ಟೇಜ್ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ಜೂನಲ್ಲೇ ನಿಮ್ಮದು ಕಾಲಪ್ ಲೆಟರ್ ಬಂದುಬಿಡುತ್ತೆ. ನಿಮ್ಮ ಕಡೆ ಕಾಲಪ್ ಲೆಟರ್ ಬಂದ ಕೂಡಲೇ ನೀವೇನು ಮಾಡ್ತೀರಪ್ಪ ಅಂತ ಹೇಳಿದರೆ, ಸೆಕೆಂಡ್ ಎಕ್ಸಾಮಿಗೆ ರಿಟರ್ನ್ ಎಕ್ಸಾಮು, ಫಿಸಿಕಲ್ ಎಕ್ಸಾಮು ಮತ್ತು ಮೆಡಿಕಲ್ ಎಲ್ಲ ನಡೆಯುತ್ತೆ. ಅದಕ್ಕೆ ಹೋಗಬೇಕಾಗತ್ತೆ.
ಹೋಗಿ ಅಲ್ಲೇ ನೀವು ಏನು ಮಾಡ್ತೀರಪ್ಪ ಅಂತ ಹೇಳಿದರೆ ಫಿಸಿಕಲು, ಮೆಡಿಕಲು ಮತ್ತು ರಿಟರ್ನ್ ಎಕ್ಸಾಮ್ ಬರೋದು ಕೊಟ್ಟರೆ ನಿಮ್ಮ ಅಲ್ಲೇ ರಿಟರ್ನ್ ಎಕ್ಸಾಮ್ ಮತ್ತು ಫಿಸಿಕಲ್ ಆಲ್ಮೋಸ್ಟ್ ಎಲ್ಲರೂ ಇದನ್ನು ಏನು ತಿಳ್ಕೊರಿ ಇದು ಮೆಡಿಕಲ್ ಏನು ಫಿಸಿಕಲ್ಲು ಪಾಸ್ ಮಾಡೋದೇ ದೊಡ್ಡದು. ಇವರು ಫಿಸಿಕಲ್ ಪಾಸು ಆಗಿಬಿಟ್ರೆ ಇದು ಎಕ್ಸಾಮಿನೇಷನಲ್ಲಿ ಕಟ್ ಆಫು ಭಾಳ ಕಡಿಮೆ ಕುಂದಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಅಪ್ಲೈ ಮಾಡಿ ಅಷ್ಟರು, ಓಕೆನಾ. ಇದೇನಪ್ಪ ಅಂತ ಹೇಳಿದರೆ ಸೆಕೆಂಡ್ ಸ್ಟೇಜಲ್ಲಿ ಜೂನಲ್ಲಿ ನಿಮ್ಮದು ಎಕ್ಸಾಮ್ ಬರೆಸ್ತಾರೆ ಮತ್ತು ಫಿಸಿಕಲ್ ಎಲ್ಲ ಮುಗಿಯುತ್ತೆ. ಮುಗಿದ ಮೇಲೆ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಜುಲೈ ಲಾಸ್ಟ್ ವೀಕ್ ಮಠ ಅಂತ ಹೇಳಿದರೆ ಜುಲೈಯಲ್ಲಿ ನಿಮ್ಮ ಲಾಸ್ಟ್ ವೀಕು ನಿಮ್ಮದು ರಿಸಲ್ಟ್ ಬಂದುಬಿಡುತ್ತೆ. ಜುಲೈಯಲ್ಲಿ ಬಂತಪ್ಪ ಅಂತ ಹೇಳಿದ್ರೆ ಸೆಪ್ಟೆಂಬರಲ್ಲಿ ನಿಮ್ಮ ಭರ್ತಿ ಆಗಿಬಿಡುತ್ತೆ. ಅಂದರೆ ನಿಮ್ಗೆ ಟ್ರೈನಿಂಗ್ ಸೆಂಟ್ರಿಗೆ ಕಳಿಸ್ಬಿಡ್ತಾರೆ. ನೋಡಿ ಎಷ್ಟು ಪ್ರೊಸೆಸ್ ಎಷ್ಟು ಸ್ಪೀಡ್ ಇದೆ ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಓಕೆನಾ. ಅವರು ಕಳಿಸ್ಬಿಡ್ತಾರೆ. ಸೆಕೆಂಡ್ ಸ್ಟೇಜ್ ಎಕ್ಸಾಮ್ ಯಾವಾಗ ನಡೀತಪ್ಪ ಅಂತ ಹೇಳಿದರೆ ಅಕ್ಟೋಬರಲ್ಲಿ ನಿಮ್ಮದು ಸೆಕೆಂಡ್ ಸ್ಟೇಜ್ ಎಕ್ಸಾಮ್ ಅಂತ ಹೇಳಿದರೆ ಅದೇ ಆನ್ಲೈನ್ ಎಕ್ಸಾಮ್ ಏನು ಬರ್ದಿದ್ದಿರಲ್ಲ, ಅದರಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡವರಿಗೆ ಸೆಕೆಂಡ್ ಟೈಮ್ ಏನಪ್ಪ ಅಂತ ಹೇಳಿದರೆ ಕರೀತಾರೆ. ಕಡಿಮೆ ಮಾರ್ಕ್ಸ್ ತೊಗೊಂಡವರಿಗೆ ನಿಮಗೆ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಅಕ್ಟೋಬರಲ್ಲಿ ಕಾಲಪ್ ಲೆಟರ್ ಬರುತ್ತೆ. ಕಡಿಮೆ ಮಾರ್ಕ್ಸ್ ತೊಗೊಂಡವ್ರಿಗೆ ಕಾಲಪ್ ಲೆಟರ್ ಬಂದು ನವೆಂಬರ್ ಡಿಸೆಂಬರಲ್ಲಿ ಏನಪ್ಪ ಅಂತ ಹೇಳಿದರೆ ನಿಮ್ಮದು ಫಿಸಿಕಲ್, ಮೆಡಿಕಲ್ ಮತ್ತು ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಎಲ್ಲ ಕೊಟ್ಟು ಫಿಸಿಕಲ್, ಮೆಡಿಕಲ್ ಏನಾದರೂ ಪಾಸ್ ಆಗಿಬಿಟ್ರಪ್ಪ ಅಂತ ಹೇಳಿದರೆ ನಿಮಗೇನು ಮಾಡ್ತಾರಪ್ಪ ಅಂದರೆ ಫೆಬ್ರವರಿ 2026ರಲ್ಲಿ ನಿಮಗೇನು ಮಾಡ್ತಾರಪ್ಪ ಅಂತ ಹೇಳಿದರೆ ಚಿಲ್ಕಾದಲ್ಲಿ ಸೆಕೆಂಡ್ ಬ್ಯಾಚ್ ಹಾಕ್ತಾರೆ. ಸೆಕೆಂಡ್ ಬ್ಯಾಚಿಗೆ ನಿಮ್ಮದು ಟ್ರೈನಿಂಗ್ ಮುಗಿಸಾಕಂತೇಳಿ ಸೆಕೆಂಡ್ ಬ್ಯಾಚಿಗೆ ಹಾಕಿಬಿಡ್ತಾರೆ, ಓಕೆನಾ. ಮತ್ತು ಥರ್ಡ್ ಸ್ಟೇಜ್ ಅವರಿಗೆ ಇನ್ನೂ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರೆ. ಅದರಲ್ಲಿ ಇವಾಗ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಅಂತ ಏನು ಮಾಡಿದಾರಲ್ಲ ಅದರಲ್ಲಿ ಇನ್ನೂ ಕಡಿಮೆ ಮಾರ್ಕ್ಸ್ ತೊಗೊಂಡವರಿಗೆ 2026 ಮಾರ್ಚಲ್ಲಿ ನಿಮಗೆ ಏನು ಮಾಡ್ತಾರಪ್ಪ ಕಾಲಪ್ ಲೆಟರ್ ಬರುತ್ತೆ. ಮೇ ಅಲ್ಲಿ ಏನಪ್ಪ ಅಂತ ಹೇಳಿದರೆ ನೀವು ಫಿಸಿಕಲ್ಲು, ಮೆಡಿಕಲ್ಲು ಮತ್ತು ನಿಮ್ಮದು ರಿಟರ್ನ್ ಎಕ್ಸಾಮಲ್ಲಿ ಕೊಟ್ಟು ಬರಬೇಕು. ಕೊಟ್ಟು ಬಂದ ಕೂಡಲೇ ಜುಲೈಯಲ್ಲಿ ನಿಮ್ದು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಚಿಲ್ಕಾಗಿ ನಿಮ್ಮದು ಟ್ರೈನಿಂಗಿಗೆ ಕಳಿಸ್ಬಿಡ್ತಾರೆ. ಇಷ್ಟೇ ನೋಡಿ ಪ್ರೊಸೆಸ್ ಇರೋದು, ಇಷ್ಟೇ. ಅಪ್ಲೈ ಮಾಡಿ ಎಕ್ಸಾಮ್ ಬರೀರಿ. ಭಾಳ ಕಡಿಮೆ ಕಟ್ ಆಫ್ ನಿಂದಿರತ್ತೆ ಕಣ್ರಿ, ಇದು ಭಾಳ ಕಡಿಮೆ ಕಟ್ ಆಫ್ ನಿಂದಿರತ್ತೆ. ಒಳ್ಳೆ ಅಪರ್ಚುನಿಟಿ ಇದೆ ಎಲ್ರಿಗೂ. ಹೈಟ್ ಕಡಿಮೆ ಇದೆ ಸರ್, ಹೈಟ್ ಕಡಿಮೆ ಇದೆ ಅಂತ ಹೇಳ್ತೀರಾ, ನೋಡಿ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿದ್ರಲ್ಲ, ಇಷ್ಟು ಒಳ್ಳೆ ಅವಕಾಶ ಸಿಕ್ಕಿದೆ. ಹೈಟ್ ಇಲ್ಲ ಸರ್, ಅದು ಇಲ್ಲ, ಇದು ಇಲ್ಲ, ಏನೇನೋ ನೆವ ಹಾಕ್ತಿದ್ರಲ್ಲ, ಇವಾಗ ಬಂದೈತಿ, ಅಪ್ಲೈ ಮಾಡಿರಿ. ಮತ್ತು ಸರ್ ನಂದು ಹೈಟ್ ಇಲ್ಲ, ಏನು ಮಾಡಬೇಕು ಸರ್, ನಾವು ಡಿಫೆನ್ಸಲ್ಲಿ ಬರಬೇಕಂತ ಆಸೆ ಪಡ್ತಿದ್ವಿ, ಆಗ್ತಿಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಹೇಳಿ ನೆವ ಬೀಡ್ರಿ, ಅಪ್ಲೈ ಮಾಡಿ. ಇವಾಗ ಬಂದಿದ್ದೆ ಇಂಡಿಯನ್ ನೇವಿಯಲ್ಲಿ ಆಗಬೇಕಪ್ಪ ಅಂತ ಹೇಳಿದರೆ ಆಗಬೇಕು. ಅದು ಡಿಫೆನ್ಸೇ ಒಳ್ಳೆ ಜಾಬ್ ಪ್ರೊಫೈಲು, ಒಳ್ಳೆ ಇದೆ. ನಿಮ್ಮ ಏರ್ಪೋರ್ಟಲ್ಲಿ ಅಲ್ಲೇ ಇಲ್ಲೇ ಎಲ್ಲದ್ರೊಳಗೆ ಹಾಕ್ತಾರೆ, ಒಳ್ಳೆ ಇದೆ. ಅಪ್ಲೈ ಮಾಡಿ, ಆಮೇಲೆ ಜಾಬ್ ಸಿಗುತ್ತೆ. ಇದು ಕಟ್ ಆಫ್ ಬಗ್ಗೆ ಏನಪ್ಪ ಅಂತ ಹೇಳಿದರೆ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಹಾಕ್ತೇನೆ ನಾನು. ಕಟ್ ಆಫ್ ಭಾಳ ಕಡಿಮೆ ಹೋಗುತ್ತಿದ್ದು. ಪ್ರಿವಿಯಸ್ 2024 ಇದರಲ್ಲಿ ಏನು ನಡೆದಿದೆ ಎಕ್ಸಾಮು, ಅವ್ರ ಏನೋ ಕಟ್ ಆಫ್ ಭಾಳ ಕಡಿಮೆ ಹೋಗಿದೆ. ಇದನ್ನೆಲ್ಲ ಅನಲೈಸ್ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕನ್ನು ಕೊಡಿ ಮತ್ತು ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ. ಯಾಕಪ್ಪ ಅಂತ ಹೇಳಿದರೆ ನೆಕ್ಸ್ಟ್ ವೀಡಿಯೋ ಮಾಡೋದು ನಿಮ್ಮ ಕಡೆ ತಲುಪಬೇಕಪ್ಪ ಅಂತ ಹೇಳಿದರೆ ಇದನ್ನು ಬೆಲ್ ಐಕನನ್ನು ಒತ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಓಕೆನಾ. ಎಲ್ರಿಗೂ ಜೈ ಹಿಂದ್.